ನಿನಗಾಗಿ ಭಾಗ 81. ವಿಕ್ಕಿ ಹೇಳುತ್ತಾನೆ ಕಿರಣ್ ಬಳಿ ಕುಳಿತುಕೊಂಡು, ನಾನು ಅವಳ ಬಾಯ್ ಫ್ರೆಂಡ್. ನಾವಿಬ್ಬರು ತುಂಬ ವರ್ಷಗಳಿಂದ ಪ್ರೀತಿ ಮಾಡುತ್ತಿದ್ದೆವು. ಹಾಗಾಗಿ ಕೇಳುತ್ತೇನೆ. ಅಲ್ಲ, ಕರೆಂಟ್ ಬಾಯ್ ಫ್ರೆಂಡ್ ಅಂತ ಹೇಳಿದ ತಕ್ಷಣ ಒಂದು ರೀತಿ ಬೆಚ್ಚಿ ಬೀಳುತ್ತಾನೆ. ಏಕೆಂದರೆ ಈಗಿನ ಕಾಲದಲ್ಲಿ ಹುಡುಗ ಹುಡುಗಿ ಪ್ರೀತಿ ಮಾಡುವುದು ಸಹಜ. ಪ್ರೀತಿ ಮಾಡುತ್ತಾರೆ ಮದುವೆಗಿಂತ ಮುಂಚೆ. ಆದರೆ ಮದುವೆಯಾದ ಮೇಲೆ ಆ ರೀತಿಯ ಸಂಬಂಧ ಇರಬಾರದು ಅನ್ನುವುದು ಕಿರಣ್ನ ನಂಬಿಕೆ. ತನ್ನ ಗೆಳೆಯ ಒಬ್ಬ ಇದೇ ರೀತಿ ಅಕ್ರಮ ಸಂಬಂಧ ಇಟ್ಟುಕೊಂಡ. ನಂತರ ಅವನ ಹೆಂಡತಿ ಡೈವರ್ಸ್ ಕೊಟ್ಟು ಹೊರಟು ಹೋದಳು. ಇಲ್ಲಿ ವಿಕ್ರಮ್ ವಿಷಯ ಬಂದಿದೆ. ವಿಕ್ರಮ್ ಒಳ್ಳೆಯವನು, ಆದರೆ ಅವಳು ಅವನಿಗೆ ಮೋಸ ಮಾಡಿದ್ದಾಳೆ. ಈ ವಿಷಯವನ್ನು ಕೇಳಿ ಅವನು ಬೇಸರ ಮಾಡಿಕೊಂಡ. ಕಿರಣ್ ಎದೆ ಸಾವಿರ ಚೂರಾಯಿತು. ಏಕೆಂದರೆ ಅವನು ವಿಕ್ರಮ್ನನ್ನು ತುಂಬ ಪ್ರೀತಿ ಮಾಡುತ್ತಾನೆ. ಅವನು ದೊಡ್ಡ ಅಣ್ಣನ ರೀತಿ. ಒಮ್ಮೊಮ್ಮೆ ಹೆತ್ತ ತಾಯಿಗಿಂತ ಹೆಚ್ಚು ಪ್ರೀತಿ ಕೊಟ್ಟಿದ್ದಾನೆ. ಅವನ ಬದುಕಿನಲ್ಲಿ ಈ ರೀತಿ ಅಕ್ರಮ ಸಂಬಂಧ ಇಟ್ಟುಕೊಂಡು ಇರುವ ಹುಡುಗಿ ಸಿಕ್ಕಿದ್ದಾಳೆ ಅನ್ನುವ ಮಾತನ್ನು ನೆನೆಸಿಕೊಳ್ಳಲು ಕೂಡ ಅವನ ಕೈಯಲ್ಲಿ ಆಗುತ್ತಿಲ್ಲ. ಅವನು ಆ ವಿಷಯವನ್ನು ಒಪ್ಪಿಕೊಂಡಿಲ್ಲ. ಆಗ ವಿಕ್ಕಿ ಅವನು ಫೋನ್ನಲ್ಲಿ ಇದ್ದ ಎಡಿಟ್ ಮಾಡಿರುವ ಅವನ ಮತ್ತು ದಮಯಂತಿಯ ಇಂಟಿಮೇಟ್ ಫೋಟೋಗಳನ್ನು ತೋರಿಸಿದ. ಏಕೆಂದರೆ ದಮಯಂತಿ ಮತ್ತು ವಿಕ್ಕಿ ಎಂದೂ ಕೂಡ ಇಂಟಿಮೇಟ್ ಆಗಿಲ್ಲ. ಆ ಒಂದು ರಾತ್ರಿ ಇಬ್ಬರಿಗೂ ತಿಳಿದಿಲ್ಲ ತಾವಿಬ್ಬರು ಸೇರಿದ್ದೇವೋ ಅಥವಾ ಇಲ್ಲವೋ ಅನ್ನುವ ವಿಷಯ. ಏಕೆಂದರೆ ಅವಳು ಪ್ರೆಗ್ನೆಂಟ್ ಅಲ್ಲ, ಕೇವಲ ಅವಳಿಗಾಗಿ ಅವಳಿಂದ ದುಡ್ಡನ್ನು ಸಂಪಾದನೆ ಮಾಡಲು ಈ ರೀತಿ ಕೆಲಸ ಮಾಡುತ್ತಿದ್ದಾನೆ. ತುಂಬ ದುಃಖವಾಗುತ್ತಿದೆ. ಅವನು ನನಗೆ ಇದನ್ನೆಲ್ಲ ತೋರಿಸಬೇಡ ಅಂತ ವಿಕ್ಕಿಯ ಫೋನನ್ನು ಕಿತ್ತಿಕೊಂಡು ಜೋರಾಗಿ ದೂರ ಎಸೆದ. ಅದು ಚೂರಾಯಿತು. ನಂತರ ಏನೂ ಹೇಳದೆ ಮನ ಕಡೆ ನಡೆದ. ವಿಕ್ಕಿ ಅವನನ್ನೇ ನೋಡುತ್ತಾ ನಗುತ್ತಾ ನಿಂತಿದ್ದನು. ಅವನಿಗೆ ತಿಳಿಯಿತು ಅವನು ತುಂಬ ಡಿಸ್ಟರ್ಬ್ ಆಗಿದ್ದಾನೆ. ನಾನು ಹೇಳಿರುವ ವಿಷಯವನ್ನು ನಂಬಿದ್ದಾನೆ. ಇಲ್ಲವಾದರೆ ಏಕೆ ಅಷ್ಟೊಂದು ದುಃಖ ಪಡುತ್ತಿದ್ದ ತುಂಬ ಅಂತ ಅನಿಸುತ್ತಿದೆ. ಇವನಿಂದ ನನ್ನ ದಾರಿಯನ್ನು ಕ್ಲಿಯರ್ ಮಾಡಿಕೊಳ್ಳಬೇಕು ಅಂತ ಯೋಚಿಸುತ್ತಾ ಇದ್ದ ವಿಕ್ಕಿ ಮೊದಮೊದಲು ತುಂಬ ಒಳ್ಳೆಯವನ ರೀತಿ ಆಡಿದ್ದ. ಅವಳನ್ನು ಪ್ರೀತಿ ಮಾಡಿ, ಅವಳು ತುಂಬ ಸುಂದರವಾಗಿದ್ದಾಳೆ, ಅವಳನ್ನು ಪ್ರೀತಿ ಮಾಡಿ ಮದುವೆ ಆದ. ನಂತರ ಅವಳನ್ನು ನನ್ನ ಇಷ್ಟಕ್ಕೆ ಬಂದ ಹಾಗೆ ಬಳಸಿಕೊಳ್ಳಬೇಕು. ಅಂದರೆ ನನ್ನ ಕಷ್ಟಗಳನ್ನು ಹೇಳಿ ಅಪ್ಪ ಅಮ್ಮ ನನಗೆ ಆಸ್ತಿಯಲ್ಲಿ ಸ್ವಲ್ಪ ಕೂಡ ಪಾಲನ್ನು ಕೊಟ್ಟಿಲ್ಲ. ನಾನು ಸಾಕು ಮಗ ಆಗಿದ್ದರಿಂದ ಎಲ್ಲವನ್ನು ತನ್ನ ಮಗಳಿಗೆ ಕೊಟ್ಟರು. ಕೇವಲ ಕಂಪನಿಯಲ್ಲಿ ಕೆಲಸ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಳ ಎಷ್ಟು ಕೊಡುವುದು ಅಷ್ಟು. ಯಾವುದೋ ಹೊಸ ಬಿಸ್ನೆಸ್ ಮಾಡಲು ನಾನು ಕೈ ಸುಟ್ಟಿಕೊಂಡಿದ್ದೇನೆ. ಅದರಿಂದ ತುಂಬ ಸಾಲವಾಗಿದೆ. ದಯವಿಟ್ಟು ನನಗೆ ಸಹಕರಿಸು ಅಂತ ಯಾವುದಾದರೂ ಟಾಪ್ ಮೋಸ್ಟ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಸಿಬಿಡುತ್ತೇನೆ. ಇವಳು ತುಂಬ ಸುಂದರವಾಗಿರುವುದರಿಂದ ಎಲ್ಲರೂ ಅಟ್ರಾಕ್ಟ್ ಆಗುತ್ತಾರೆ. ಅವಳಿಗೆ ಬೀಳದ ಹುಡುಗ ಇಲ್ಲ. ನಂತರ ಬಾಸ್ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡರೆ ನನ್ನ ಹಣಕಾಸಿನ ಸಮಸ್ಯೆ ಬಗೆಹರಿಯುತ್ತದೆ ಅಂತ ಯೋಚಿಸುತ್ತಿದ್ದ. ಅದಕ್ಕಾಗಿ ಅವಳ ಹಿಂದೆ ತುಂಬ ಹೋಗುತ್ತಿದ್ದ. ಅವನಿಗೆ ಪ್ರೀತಿ ಪ್ರೇಮ ಇದರಲ್ಲಿ ಯಾವುದೇ ನಂಬಿಕೆ ಇಲ್ಲ. ದುಡ್ಡು ಸಂಪಾದನೆ ಮಾಡಬೇಕು, ತನ್ನ ಅಪ್ಪ ಅಮ್ಮನಿಗಿಂತ ಜಾಸ್ತಿ. ಅದಕ್ಕಾಗಿ ಹೊಸ ಬಿಸ್ನೆಸ್ಗಳನ್ನು ಮಾಡಿ ಕೈಯನ್ನು ಸುಟ್ಟುಕೊಂಡಿದ್ದ. ನ್ಯಾಯವಾಗಿ ಸಂಪಾದನೆ ಮಾಡುವುದು ಕಷ್ಟ ಅಂತ ಅವನಿಗೂ ಕೂಡ ತಿಳಿದಿತ್ತು. ಆದ್ದರಿಂದ ದುಡ್ಡನ್ನು ಸಂಪಾದನೆ ಮಾಡಬೇಕು ಅನ್ನುವ ಉದ್ದೇಶ ಮಾತ್ರ ಇದ್ದಿದ್ದು. ಈಗ ಪುನಃ ಆ ಉದ್ದೇಶವನ್ನು ಈಡೇರಿಸಿಕೊಳ್ಳಲು ಅವನು ವಿಕ್ರಮ್ ಮತ್ತು ದಮಯಂತಿಯ ಬಾಳಲ್ಲಿ ಬಂದಿದ್ದಾನೆ. ಅವಳನ್ನು ಒಂದೇ ಒಂದು ಕ್ಷಣವೂ ಕೂಡ ಅವನು ನೆಮ್ಮದಿಯಾಗಿ ಇರಲು ಬಿಡುವುದಿಲ್ಲ. ದುಡ್ಡು ಬೇಕು ಅಷ್ಟೆ. ಇವನಿಗೆ ಅವಳು ಸ್ವಾಭಿಮಾನದ ನಲ್ಲೆ. ಯಾವ ರೀತಿ ದುಡ್ಡನ್ನು ತೆಗೆದುಕೊಂಡು ಬರುತ್ತಾಳೆ ಅವನಿಂದ? ಅವನಿಗೆ ಏನಾದರೂ ಮಾಡಬೇಕು ಅಂತ ಅವಳ ಮನಸ್ಸಿನಲ್ಲಿ ಬರಬೇಕು. ಆಗ ಮಾತ್ರ ನೆಮ್ಮದಿ ಬರುವುದು ಇವನಿಗೆ. ಅವಳಿಗೆ ನನ್ನ ಮೇಲೆ ಸಾಫ್ಟ್ ಕಾರ್ನರ್ ಬರುವಂತೆ ಪ್ರತಿದಿನ ನಾಟಕ ಮಾಡುತ್ತೇನೆ. ಫೋನ್ ಮಾಡಿ ನನ್ನ ಕಷ್ಟ ಸುಖ ಹೇಳುತ್ತೇನೆ. ಆದರೆ ಅವಳು ಯಾವುದಕ್ಕೂ ಕೂಡ ಸ್ಪಂದಿಸುವುದಿಲ್ಲ. ಈಗ ಕಿರಣ್ ಎನ್ನುವ ಹುಡುಗ ಸಿಕ್ಕಿದ್ದಾನೆ. ಅವನು ತುಂಬ ಎಮೋಷ್ನಲ್. ಅವನನ್ನು ನನ್ನ ದಾರಿಗೆ ತೆಗೆದುಕೊಂಡು ಆಸ್ತಿಗಳನ್ನು ನನ್ನ ಹೆಸರಿಗೆ ಮಾಡಿಕೊಳ್ಳುತ್ತೇನೆ. ಆನಂತರ ಅವರ ಬದುಕಿನಲ್ಲಿ ದುಡ್ಡು ಖಾಲಿಯಾದಾಗ ಮಾತ್ರ
ಹೋಗುವುದು, ಪದೇ ಪದೇ ಹೋಗುವುದಿಲ್ಲ ಅಂತ ಜೋರಾಗಿ ನಗಲು ಶುರು ಮಾಡುತ್ತಾನೆ. ಒಮ್ಮೊಮ್ಮೆ ದಮಯಂತಿ ಇವನು ಕಾಲೇಜಿನಲ್ಲಿ ಸ್ವಲ್ಪ ಶುರು ಮಾಡಿದಾಗಲೇ ತೊಂದರೆ ಮಾಡಬೇಕಿತ್ತು, ಆದರೆ ಇವಳು ಅಯ್ಯೋ ಪಾಪ ಅಂದಳು. ಈಗ ಇವಳಿಗೆ ಕಂಟಕವಾಗುತ್ತಿದೆ. ಒಬ್ಬಳೇ ಕೊರಗುತ್ತಿದ್ದಾಳೆ. ಇತ್ತ ಕಿರಣ್ ತುಂಬ ಕೋಪದಿಂದ ಮನೆ ಕಡೆ ನಡೆದ. ವಿಕ್ಕಿ ತನ್ನ ಕೆಲಸ ಆಗುತ್ತಿದೆ ಅಂತ ಆಫೀಸ್ ಕಡೆ ನಡೆದ. ಇವುಗಳ ಅರಿವೇ ಇಲ್ಲದೆ ತಮ್ಮ ಪ್ರಪಂಚದಲ್ಲೇ ಖುಷಿಯಾಗಿ ಇರುವ ದಮಯಂತಿ ಮತ್ತು ವಿಕ್ರಮ್ ರೂಮಿನಲ್ಲಿ ಇದ್ದಾರೆ. ಅವಳು ತನ್ನ ತೆಳುವಾದ ಟವಲನ್ನು ಪದೇ ಪದೇ ಗಟ್ಟಿಯಾಗಿ ಟೈಟ್ ಮಾಡುತ್ತಿರುತ್ತಾಳೆ. ಅವನು ಹತ್ತಿರ ಬರುತ್ತಾನೆ. ಹತ್ತಿರ ಬಂದು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳಲು ಪ್ರಯತ್ನಿಸಿದಾಗ ಅವಳು ಬೈಯುತ್ತಾಳೆ. ಸದಾಶಿವನಿಗೆ ಯಾವಾಗಲೂ ಅದೇ ರೀತಿ ಜ್ಞಾನ ಇರುತ್ತದೆ. ನಾನು ಬಟ್ಟೆ ಹಾಕಬೇಕಾದರೆ ನನಗೆ ಅದೇ ರೀತಿಯ ಕಷ್ಟ ಕೊಡುತ್ತೀರಾ? ಪ್ರತಿ ಬಾರಿಯೂ ಒಂದೇ ಥರ ಕೆಲಸ. ಸ್ವಲ್ಪ ನನ್ನನ್ನು ಬಿಟ್ಟು ಬಿಡಿ, ನನಗೆ ಪ್ರೈವಸಿ ಬೇಕು ಅಂತ ಬೇಸರದಿಂದ ಹೇಳಿದಾಗ ಅವನು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾನೆ. ನನ್ನ ಜೊತೆ ನಿನಗೆ ಯಾವ ಪ್ರೈವಸಿ ಬೇಕು ಅಂತ ಕೇಳುವ. ನೀನು ನನ್ನವಳು ಆಗಿದ್ದು ನಮ್ಮಿಬ್ಬರ ಪ್ರೈವಸಿ ವೈಯಕ್ತಿಕವಾಗಿ ಇರುವುದಿಲ್ಲ, ಇದ್ದರೆ ಇಬ್ಬರ ಜೊತೆಯಲ್ಲೇ ಇರುತ್ತದೆ ಅಂದಾಗ ಅವಳ ಮುಖ ಕೆಂಪಾಯಿತು. ನಾಚಿಕೆಯಿಂದ ಅವನು ಅವಳನ್ನು ತಬ್ಬಿಕೊಂಡಿದ್ದ. ಈಗ ಅವನಿಗೆ ಫೀಲ್ ಆಗುತ್ತಿದೆ. ಅವನ ಎದೆ ಅವಳ ಎದೆಗಳಿಗೆ ಟಚ್ ಆಗುತ್ತಿದೆ. ಅವಳ ಸಂಪೂರ್ಣವಾದ ಮೈಮಾಟ ಅವನ ಮೈ ಅಂಟಿಕೊಂಡೇ ಇದೆ. ಏಕೆಂದರೆ ಅವಳ ತುಂಬ ತೆಳುವಾದ ಬಟ್ಟೆಯನ್ನು ಹಾಕಿರುವುದರಿಂದ. ನಂತರ ಅವಳ ಟವಲನ್ನು ಕಿತ್ತೆಸೆದು ಅವಳ ಹಣೆಯ ಕಡೆಯಿಂದ ಮುತ್ತು ಕೊಡಲು ಶುರು ಮಾಡಿದ. ಇಬ್ಬರ ಎದೆ ಬಡಿತ ಜಾಸ್ತಿಯಾಗುತ್ತಿದೆ. ದೇಹದ ಬಿಸಿ ಕೂಡ ಹೆಚ್ಚಾಗುತ್ತಿದೆ. ಅವಳು ಬೇಡ ಎಂದರೂ ಕೂಡ ಇವನು ಮಾಡುವ ಪ್ರತಿ ಕೆಲಸದಲ್ಲಿ ಅವಳಿಗೂ ಕೂಡ ಖುಷಿ ಸಿಗುತ್ತದೆ. ಅವಳು ಕೂಡ ಅದನ್ನು ಎಂಜಾಯ್ ಮಾಡುತ್ತಿದ್ದಾಳೆ. ಆದರೆ ಅವನಿಗೆ ತಿಳಿಸುತ್ತಿಲ್ಲ. ನೀನು ಮಾಡುವ ಕೆಲಸ ನನಗೆ ಇಷ್ಟ ಅಂದರೆ ಅವನು ಇನ್ನೂ ಹೆಚ್ಚು ಮಾಡುತ್ತಾನೆ. ಪ್ರತಿದಿನ ರೂಮಿನಲ್ಲಿ ಇಟ್ಟುಕೊಂಡು ಬಿಟ್ಟರೆ ಸಮಸ್ಯೆ ಆಗುತ್ತದೆ. ಮೊದಲಾದರೆ ಈ ರೀತಿ ಸಮಸ್ಯೆ ಇರುತ್ತಿರಲಿಲ್ಲ. ಎಲ್ಲರೂ ಆರೋಗ್ಯವಾಗಿ ಇದ್ದರು. ಆದರೆ ಈಗ ಅತ್ತೆಗೆ ಹುಷಾರಿಲ್ಲ. ನಾನು ಈ ರೀತಿಯ ತಪ್ಪನ್ನು ಮಾಡಿದರೆ ಯಾರೂ ನನ್ನನ್ನು ಕ್ಷಮಿಸುವುದಿಲ್ಲ. ವಿಕ್ರಮ್ನನ್ನು ತನ್ನ ಮಗ ಅಂತ ಕ್ಷಮಿಸಿ ಬಿಡಬಹುದು, ಆದರೆ ಸೊಸೆಯನ್ನು ಅತ್ತೆ ಮನೆಯವರು ಕ್ಷಮಿಸುವುದು ತೀರಾ ಕಷ್ಟ ಅನ್ನುವ ಮಾತನ್ನು ಅವರ ಚಿಕ್ಕಪ್ಪ ಒಂದು ಬಾರಿ ಹೇಳಿದ್ದರು. ಯಾರಿಗೋ ಅದು ಇಂದು ನೆನಪಾಗಿ ಅವಳು ಅಲ್ಲಿಂದ ಎದ್ದು ಹೋಗಲು ಪ್ರಯತ್ನಿಸಿದಳು. ಪದೇ ಪದೇ ಅವನು ಬಲವಂತ ಮಾಡುತ್ತಿದ್ದ. ಇಲ್ಲೇ ಕುಳಿತುಕೊಳ್ಳಿ, ಇಲ್ಲೇ ಕುಳಿತುಕೋ ಅಂತ. ಆದರೆ ಅವಳು ಈಗ ಎಲ್ಲರ ಎದುರಿಗೆ ಇವನ ಮಾನ ಮರ್ಯಾದೆಯನ್ನು ತೆಗೆಯುತ್ತಿದ್ದಾಳೆ. ಚಿಕ್ಕ ಮಕ್ಕಳಂತೆ. ಗಂಡ ಪ್ರತಿಯೊಂದು ಕೆಲಸ ಮಾಡಿಕೊಟ್ಟರೂ ಕೂಡ ಇವಳಿಗೆ ಸಮಾಧಾನವಿಲ್ಲ. ಇನ್ನೇನು ಮಾಡಬೇಕು? ವಿಕ್ರಮ್ ಏನು ಮಾಡಿದರೂ ಕೂಡ ದಮಯಂತಿ ತನ್ನನ್ನು ತಾನು ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳಲು ಯೋಚಿಸುತ್ತಾಳೆ. ಆ ವಿಷಯ ಇವನ ಮನಸ್ಸಿನಲ್ಲಿ ಬಂತು. ಆದರೂ ಕೂಡ ಅವಳ ಕೆನ್ನೆಗಳು, ತುಟಿಗಳು, ಕತ್ತುಗಳ ಮೇಲೆ ನಿರಂತರವಾಗಿ ಮುತ್ತನ್ನು ಕೊಟ್ಟ. ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ನನ್ನ ಪ್ರೀತಿಯ ಹೆಂಡತಿ, ನನ್ನ ಮುದ್ದು ದೇವತೆ ಅಂತ ಎಲ್ಲರೂ ಖುಷಿಪಟ್ಟರು. ಅವರಿಬ್ಬರ ಸೌಂದರ್ಯವನ್ನು ನೋಡಲು ಎರಡು ಕಣ್ಣು ಸಾಲದು. ಏಕೆಂದರೆ ಅವಳು ಸಂಪೂರ್ಣವಾಗಿ ಬೆತ್ತಲಾಗಿದ್ದಾಳೆ. ಇವನು ಕೂಡ ಅರೆಬರೆ ಬಟ್ಟೆಯನ್ನು ಹಾಕಿದ್ದಾನೆ. ಅವಳ ಎದೆಗಳ ಹತ್ತಿರ ಮುತ್ತನ್ನು ಕೊಡಲು ಬಂದ. ಅವನ ತುಟಿಗಳು ಅದರುತ್ತಿದೆ. ಅವನು ಅವಳಿಗೆ ಮುತ್ತು ಕೊಡಲಿ ಅಂತ ಆತರಿಯುತ್ತಿದ್ದಾಳೆ. ಅವನು ಅವಳ ಎದೆ ಹತ್ತಿರ ಬಂದಾಗ ಜೋರಾಗಿ ಕಿರಣ್ ಮಾತನಾಡುತ್ತಿದ್ದ. ಅಲ್ಲಿ ಏನು ಸಮಸ್ಯೆ ಆಗಿರಬಹುದು ಅಂತ. ಅಲ್ಲಿಂದ ತಮ್ಮ ಸಮಯಕ್ಕೆ ಸರಿಯಾಗಿ ಅವನ ಶಬ್ದ ಕೇಳಿ ವಿಕ್ರಮ್ಗೆ ಭಯವಾಯಿತು. ನಂತರ ತನ್ನ ಬಟ್ಟೆಗಳನ್ನು ಹಾಕಿಕೊಂಡು ಹೊರಬಂದ. ಜೋರಾಗಿ ವಿಕ್ರಮ್ನನ್ನು ಹಪ್ಪಿಕೊಂಡು ಅಳಲು ಶುರು ಮಾಡಿದ. ಏನಾಯಿತು ಅಂತ ಕೇಳಿದರೆ ಕಾರಣ ಹೇಳುತ್ತಿಲ್ಲ. ಇವನ ಭಯ ಇನ್ನೂ ಹೆಚ್ಚಾಗುತ್ತಿದೆ. ಇವನು ಒಂದು ಕಂಫರ್ಟ್ ಝೋನ್ನಲ್ಲಿ ಇರುತ್ತಾನೆ, ದಮಯಂತಿಯ ಜೊತೆ ರೊಮ್ಯಾನ್ಸ್ ಮಾಡಲು. ಈ ಸಂದರ್ಭದಲ್ಲಿ ಹಾಳು ಮಾಡುತ್ತಾರೆ ಅಂತ ಅಂದುಕೊಂಡೆ. ಕಿರಣ್ ಅಳುತ್ತಿರುವುದನ್ನು
ನೋಡಿ ದುಃಖವಾಯಿತು. ಅವಳು ಕೂಡ ಬಟ್ಟೆಯನ್ನು ಹಾಕಿಕೊಂಡು ಹೊರಬಂದಳು. ಅಳುತ್ತಿದ್ದವನಿಗೆ ದಮಯಂತಿ ಕಾಣಿಸಿದಳು. ತುಂಬ ಕೋಪದಿಂದ ವಿಕ್ರಮ್ ಅನ್ನು ತನ್ನಿಂದ ದೂರ ತಳ್ಳಿ ಅವನು ರೂಮಿಗೆ ಹೋಗಿ ರೂಮಿನ ಬಾಗಿಲನ್ನು ಗಟ್ಟಿಯಾಗಿ ಹಾಕಿಕೊಂಡ. ವಿಕ್ರಮ್ಗೆ ಭಯವಾಯಿತು. ಅವನು ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡರೆ ಅಂತ ಪದೇ ಪದೇ ರೂಮಿನ ಬಾಗಿಲನ್ನು ತೆಗೆಯಲಿಲ್ಲ. ಅವನು ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡರೆ ಅಂತ ವಿಕ್ರಮ್ಗೆ ಭಯವಾಯಿತು. ಮನೆಯಲ್ಲಿ ಎಲ್ಲರೂ ಅಮ್ಮನ ಆಪರೇಷನ್ ವಿಷಯದಿಂದ ಬೇಸರದಲ್ಲಿ ಇದ್ದರೆ ಇವನು ಹೀಗೆ ಮಾಡುತ್ತಿದ್ದಾನೆ ಅಂತ ವಿಕ್ರಮ್ ಯೋಚಿಸುತ್ತಿದ್ದ. ಆಗ ದಮಯಂತಿ ಅವನ ಬಳಿ ಬಂದು ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.